ಗುರುಜಿ, ಇವತ್ತು ಬಿಳಿ ಕಥೆಯ ಕುರಿತು ಸಾಕಷ್ಟು ಮಾಹಿತಿಯನ್ನ ಹೇಳ್ತಾ ಇದ್ದೀರಾ. ಹಾಗೆ ನಾವು ಎಲ್ಲೇ ಹೋದ್ರೂ ಮನೆಗಳಲ್ಲಿ, ಕೆಲವ್ರ ಮನೆಯಲ್ಲಿ ಹಾಗೆ ಅಂಗಡಿಗಳಲ್ಲೂ ಕೂಡ ಹಾಕೊಂಡಿರ್ತಾರೆ ಒಂದು ಫೋಟೋ. ಅದು ಮೋಸ್ಟ್ಲಿ ಪೇಂಟಿಂಗ್ ಇರಬಹುದು. ಬಿಳಿ ಕಥೆಯ ಫೋಟೋ ಹಾಕಿ ನನ್ನನ್ನ ನೋಡಿ ನಿಮಗೆ ಶುಭವಾಗತ್ತೆ ಅನ್ನೋ ತರದ್ದು. ಆ ತರದ್ದೆಲ್ಲ ಹಾಕೋಬಹುದಾ ಗುರುಜಿ? ಹಾಕೋಬೇಕು. ಯಾಕೆಂದ್ರೆ ಎಷ್ಟೋ ಜನಕ್ಕೆ ದಿನಾ ಬಿಳಿ ಕತ್ತೆನ ಮನೆ ಮುಂದೆ ಇಟ್ಕೊಳಕ್ ಆಗಲ್ಲ ಅಲ್ವಾ? ಆ ಬಿಳಿ ಕತ್ತೆನ ಮನೆ ಮುಂದೆ ಇಟ್ಕೊಳಕ್ ಆಗದೆ ಇರೋದ್ರಿಂದ ಏನ್ ಮಾಡ್ತೀವಿ, ಎರಡು ಬಿಳಿ ಕತ್ತೆಗಳು ಅಂತ ಹೇಳ್ತೀವಿ. ಯಾಕಂದ್ರೆ ಜೋಡಿ ಲಕ್ಷ್ಮೀ ಕುಬೇರ ಅನ್ನೋಕ್ಕೋಸ್ಕರ ಕುಬೇರ ಲಕ್ಷ್ಮಿ ಪೂಜೆಯನ್ನ ಮಾಡೋದಕ್ಕೆ ಒಂದು ವಿಧಾನ. ಕುಬೇರ ಲಕ್ಷ್ಮಿ ಆಸ್ಥಾನ ಅಂದ್ರೆ ಕುಬೇರನ ಆಸ್ಥಾನದಲ್ಲಿ ಇದ್ದಿದ್ದೇ ಕತ್ತೆಗಳು, ಅದು ಬಿಳಿ ಕತ್ತೆಗಳೇ ಹೆಚ್ಚಾಗಿದ್ವು. ಅದರಲ್ಲಿ ಕುಬೇರನ ಆಸ್ಥಾನದಲ್ಲಿ ಯಾವತ್ತೂ ಐಶ್ವರ್ಯ ಇರ್ತಿತ್ತು ಅಂತ ಹೇಳ್ತಿದ್ವಿ. ಅದರಲ್ಲಿ ಏನು ಅಂದ್ರೆ ಆ ಬಿಳಿ ಕತ್ತೆಯನ್ನು ಆರಿಸ್ಕೊಂಡು ಪರಮೇಶ್ವರನೇ ಅದರೊಳಗೆ ಸೇರ್ಕೊಂಡ. ವಿಧಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ಅವನು ಬಂದಿದ್ದು ಆ ಕುಬೇರನ ಕ್ಷೇತ್ರದಲ್ಲಿ ಕತ್ತೆ ಒಳಗೆ ಸೇರ್ಕೊಂಡು ಪ್ರವೇಶ ಮಾಡಿ ಪರಮೇಶ್ವರನು ಶನಿನ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಕತ್ಲಲ್ಲಿದ್ದ. ಅಂದ್ರೆ ಬೆಳಗಿನ ಜಾವದಿಂದ ಕತ್ಲಲ್ಲಿ ಸಾಯಂಕಾಲದವರೆಗೂ ಮುಸ್ಸಂಜೆವರೆಗೂ ಇದ್ದಿದ್ದೇ ಈ ಒಂದು ಕ್ಷೇತ್ರದಲ್ಲಿ ಇವತ್ತಿನ ದಿವಸದ ಮುಹೂರ್ತದಲ್ಲಿ. ಅದಕ್ಕೋಸ್ಕರ ನಾವು ಆ ಗಾರ್ಗದ ವಿಚಾರನ ಇಷ್ಟೆಲ್ಲ ಮಾತಾಡೋದಕ್ಕೆ ಏನಕ್ಕೆ ಕಾರಣ ಅಂದ್ರೆ ಈ ಒಂದು ವಿಚಾರ. ಈ ಗಾರ್ಗದ ಬಣ್ಣವನ್ನ ಎರಡು ಕತ್ತೆಗಳನ್ನ ನಿತ್ಯ ಪೂಜೆ ಮಾಡಬೇಕು ಅಂತ ಹೇಳ್ತೀವಿ. ಆಗೋದಿಲ್ಲ. ಅದಕ್ಕೆ ಕನಿಷ್ಠ ಪಕ್ಷ ಆ ಫೋಟೋವನ್ನ ನೋಡ್ತಕ್ಕಂಥವ್ರಿಗಿಂತ ಪೂಜೆ ಮಾಡಬೇಕು. ಸುಮ್ಮನೆ ಇಟ್ಕೊಂಡು ಪೂಜೆ ಮಾಡೋದಲ್ಲ. ಕುಬೇರನ ಪೂಜೆ ಮಾಡಬೇಕಾದ್ರೆ ಅವನಿಗಿರ್ತಕ್ಕಂಥದ್ದು ಮೀನು, ಆ ಮೀನಾಕ್ಷಿ ನೋಡಿ. ಕುಬೇರನ ಫೋಟೋದಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಬಹಳ ಚೆನ್ನಾಗಿ ಗುಂಡಿಗಿರ್ತಾನೆ. ಕುಬೇರನೇ ಮೊದಲೇ ಗುಂಡು, ಅದರಲ್ಲಿ ಗುರುನು ಬಹಳ ಬೃಹಸ್ಪತಿ ಗುಂಡು, ನಮ್ಮ ತರ ಗುಂಡುಗಿರ್ತಾನೆ. ಆ ತರ ವಿಶೇಷವಾಗಿರ್ತಕ್ಕಂಥ ಕುಬೇರನ ಸ್ಥಾನದಲ್ಲಿ ಸರ್ವೈಶ್ವರ್ಯ ಅಷ್ಟೈಶ್ವರ್ಯಗಳು ಇರುತ್ತೆ. ಲಕ್ಷ್ಮಿ ಅವಳ ತಾಯಿ, ಅಂದ್ರೆ ಲಕ್ಷ್ಮಿ ಬಂದು ಈ ಕುಬೇರ ಹೆಂಡತಿ ಜೊತೆಗೆ ಮೇಲ್ಗಡೆ ಅವನ ತಾಯಿ, ಕುಬೇರನ ತಾಯಿಯಾಗಿ ಮೇಲ್ಗಡೆ ಕೂತಿರ್ತಾಳೆ, ಮಧ್ಯಬಿಂದು ಸ್ವರೂಪ. ಅದಕ್ಕೆ ಕುಬೇರ ಲಕ್ಷ್ಮಿ ಪೂಜೆ. ಪಕ್ಕದಲ್ಲಿ ಕೂತಿರೋನ್ ಹೆಂಡತಿ ಕುಬೇರನಿಗೆ ಸಂಬಂಧವಿಲ್ಲ. ಆದರೆ ಆ ಕುಬೇರ ಇನ್ಯಾರೂ ಅಲ್ಲ, ಪರಮೇಶ್ವರ ಅಂತ. ಪಾರ್ವತಿ ಪರಮೇಶ್ವರ ಸಮೇತ ಲಕ್ಷ್ಮೀ ಕೃಪಾ ಕಟಾಕ್ಷ. ಯಾಕಂದ್ರೆ ಐಶ್ವರ್ಯವನ್ನು ಕೊಡೋನೆ ಪರಮೇಶ್ವರ ಅನ್ನೋದು ಇದು ಸಾಕ್ಷಿ ರೂಪ. ಅದಕ್ಕೆ ಕುಬೇರನ ಹತ್ರ ದುಡ್ಡಿರಲ್ಲ, ಲಕ್ಷ್ಮಿ ಹತ್ರ ದುಡ್ಡು ಇರಲ್ಲ, ಈಶ್ವರನಿಗೆ ಐಶ್ವರ್ಯೇಶ್ವರ ಅಂತ ಹೆಸರು. ಇದನ್ನೆಲ್ಲ ನಿಮ್ಗೆ ಫೋಟೋ ಕೊಡಿಸ್ತೀನಿ. ಎಲ್ಲೂ ಸಿಗದೇ ಇರತಕ್ಕಂಥ ಐಶ್ವರ್ಯೇಶ್ವರ ಫೋಟೋ ನಮ್ಮ ಹತ್ರ ಮಾತ್ರ ಸಿಗುತ್ತೆ. ಇನ್ಮೇಲೆ ಸಂಸ್ಥೆಯಲ್ಲಿ ಮಾತ್ರ ಕೊಡ್ತೀನಿ. ಯಾಕಂದ್ರೆ ಬಹಳ ಜನ ದುರುಪಯೋಗ ಪಡಿಸ್ಕೊಂಡ್ಬಿಟ್ಟಿದಾರಲ್ಲ, ಅದಕ್ಕೆ ಯಾರಿಗೂ ದುರುಪಯೋಗ ಮೋಸಗಳಾಗಬಾರ್ದು ಅಂತ ಹೇಳಿ ಆ ಪಟಗಳನ್ನು ನಮ್ಮ ಸಂಸ್ಥೆಯಲ್ಲಿ ಮಾತ್ರ ಸಿಗುತ್ತೆ. ಯೋಚನೆ ಮಾಡಬೇಡಿ, ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳೋಣ. ಆದರೆ ಏನು ಅಂದ್ರೆ, ಈ ಐಶ್ವರ್ಯೇಶ್ವರನ ಫೋಟೋವನ್ನ, ಕುಬೇರ ಲಕ್ಷ್ಮಿ ಫೋಟೋವನ್ನ ಇಟ್ಟು ಪೂಜೆ ಮಾಡಿದಾಗ, ಈ ಬಿಳಿ ಕತ್ತೆಗಳನ್ನು ಸಮೇತವಾಗಿ ಇಟ್ಕೊಂಡಾಗ ಸರ್ವೈಶ್ವರ್ಯ. ಅವರಿಗೆ ಏನು ಅಂದ್ರೆ ಹಾಲ್ಮಡ್ಡಿ ಅಂತ ಕರಿತೀವಿ. ಈ ಊದ್ಕಡ್ಡಿನೂ ಹಾಲಲ್ಲೇ ಆಗಿರ್ತಕ್ಕಂಥದ್ರಲ್ಲಿ ಕಳಿಸ್ಬೇಕು. ನೀವು ಕೆಲವರೆಲ್ಲ ಊದ್ಕಡ್ಡಿ ನೋಡ್ಬೋದು, ಹಿಟ್ಟಲ್ಲಿ ಮಾಡಿಬಿಟ್ಟು ಊದ್ಕಡ್ಡಿ ಮಾಡಿಬಿಟ್ಟಿರ್ತಾರೆ. ಪ್ರತಿನಿತ್ಯ ಎದ್ದ ತಕ್ಷಣ ನರಿ ಮುಖ ನೋಡಿ, ನರಿ ಬಾಲ ನೋಡಿ. ನಮ್ಮಲ್ಲಿ ನರಿ ಬಾಲನೂ ಇದೆ, ನರಿ ಕತ್ತೆನೂ ವಿಶೇಷವಾಗಿರ್ತಕ್ಕಂಥ ವಿಚಾರ ಬಾಲನೂ ಇದೆ. ಅಂದ್ರೆ ಆ ಕಾಲದಲ್ಲಿ ಎತ್ತಿಟ್ಟಿರ್ತಕ್ಕಂಥದ್ದು ಸೈಂಟಿಫಿಕಲ್ ಆಗಿ ಎತ್ತಿಡೋರು ಮನೆಯಲ್ಲಿ. ಯಾವುದಕ್ಕಾದ್ರೂ ಔಷಧಿಗಳು ಬೇಕಾದಂಥ ಆಯುರ್ವೇದವಾಗಿ ನಮ್ಮ ಮುತ್ತಾತ ಅವರೆಲ್ಲ ಮಾಡಿಟ್ಟಿದ್ದು. ಇದೆಲ್ಲ ಈ ಕಾಲದಲ್ಲಿ ಇಲ್ವೇ? ಆದರೆ ನೀವುಗಳು ಅದನ್ನೆಲ್ಲ ಮಾಡ್ಕೊಳ್ಳೋಕ್ಕೆ ಸಾಧ್ಯನಾ? ಇಲ್ಲ. ಅದಕ್ಕೆ ಸಂಕ್ಷಿಪ್ತವಾಗಿ ಎಲ್ಲಾನು ಗುರುಗಳು ಹೇಳ್ದಂಗೆ ಮಾಡ್ಕೊಳಕ್ಕಾಗಲ್ಲಪ್ಪ ಅಂತ ಕೆಲವ್ರಿಗೆ ಆಕ್ಷೇಪಣೆಗಳು. ಕೆಲವ್ರಿಗೆ ಅಯ್ಯೋ ನೀವು ಹೇಳಿದ ತಕ್ಷಣಕ್ಕೆ ಹುಡ್ಕೊಂಬರಕ್ಕಾಗತ್ತ, ಬೇಕು ಅಂದ್ರೆ ಹುಡ್ಕೊಂಬನ್ನೇ, ಬಿಟ್ಬಿಡಿ ನಿಮ್ಮನ್ನು ನೋಡುವಂಥವ್ರು ಯಾರು ಕಾರ್ಯಕ್ರಮನ. ಆ ರೀತಿ ಕೆಲವರೆಲ್ಲ ಆಕ್ಷೇಪಣೆ ಮಾಡೋ ಹಾಗಿದ್ರೆ ಖಂಡಿತ ಹತ್ರ ಕೂಡ ಸುಳಿಬೇಡಿ, ಹೇಳಿದ್ದೀನಿ. ಯಾವುದಕ್ಕೋಸ್ಕರ, ಇಂಥ ವಿಚಾರವಾಗಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂದರೆ ಕೆಲವೊಂದು ಕಳ್ಕೋಬೇಕು, ಕೆಲವೊಂದು ತ್ಯಾಗ ಮಾಡಬೇಕು. ಏನು ತ್ಯಾಗ ಮಹಾ ಮಾಡ್ತಿದ್ರಿ? ಮೂಗು ಮುಚ್ಕೊಳ್ಳೋಕೆ ಒಂದು ತ್ಯಾಗನ? ಕಷ್ಟನಾ ನಿಮಗೆ? ಏನಿಲ್ಲ. ಯಾವತ್ತು ಕಸದಿಂದ ರಸ, ಕೈ ಕೆಸರಾದ್ರೇನೆ ಬಾಯಿ ಮೊಸರು. ಕಷ್ಟಪಡಬೇಕು. ಸುಖವನ್ನ, ಜೀವನವನ್ನ ಪ್ರತಿಯೊಂದು ನೋಡಬೇಕು ಅಂದ್ರೆ ಕಷ್ಟದಲ್ಲೇ ಓಡಾಡಬೇಕು, ಎಲ್ಲವನ್ನೂ ಮಾಡಬೇಕು. ಅದಕ್ಕೆ ನೀವು ಇವತ್ತಿನ ದಿವಸ ಏನು ಬಂದಿದ್ದೀರಾ, ಎಲ್ಲರೂ ಗುರುಗಳ ನಮಸ್ಕಾರ ಮಾಡ್ಕೊಳ್ಳೋಣ. ಆ ಗುರುಗಳ ವಂದನೆಯನ್ನು ಮಾಡ್ಕೊಳ್ಳೋಕ್ಕೆ ವಿಶೇಷವಾಗಿರ್ತಕ್ಕಂಥ ಗಾರ್ಗದ ಜೊತೆಗೆ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿಗಳ ಒಂದು ಕ್ಷೇತ್ರ ಮಹಿಮೆಯಲ್ಲಿ ಆ ಕ್ಷೇತ್ರದ ದೇವಸ್ಥಾನವನ್ನು ದರ್ಶನ ಮಾಡ್ಕೊಳ್ಳೋಣ. ಎರಡೂ ನೋಡಿಕೊಂಡು ದರ್ಶನ ಮಾಡಿದ ಮೇಲೆ ರಥೋತ್ಸವಕ್ಕೆ ಬೇರೆ ಹೋಗ್ಬೇಕು. ನಾಳೆ ನಾಡಿದ್ರಲ್ಲಿ ಒಳ್ಳೆ ರಥೋತ್ಸವ ತೋರಿಸ್ತೀನಿ. ಯಾಕಂದ್ರೆ ಇಂಥ ಒಂದು ರಥೋತ್ಸವ ನಾ ಭೂತೋ ನಾ ಭವಿಷ್ಯತಿ. ಯಾವತ್ತೋ ಒಂದ್ಸರಿ ರಥೋತ್ಸವ ಆಗಬೇಕಾದ್ರೆ ನೀವೆಲ್ಲ ಸೇರ್ಬೇಕಲ್ಲ. ಸೇರಿರ್ತಕ್ಕಂಥ ಜನ ಅಪಾರವಾದ ನಂಬಿಕೆ ಇಟ್ಕೊಂಡಿರೋ ಜನಗಳು ಮಾತ್ರ. ಕೆಲವರೆಲ್ಲ ಆ ಕಾಲದಲ್ಲೂ ಇದ್ರು, ಕೆಲವರು ಈ ಕಾಲದಲ್ಲೂ ಇದ್ದಾರೆ. ಇವತ್ತಿಗೂ ರಥೋತ್ಸವದ ಪಾಲ್ಗೊಳ್ತಾರೆ. ಅಲ್ಲಿ ನೀವು ನೋಡ್ಬೋದು, ಹಳ್ಳಿಯವರೆಲ್ಲ ಈ ಹಸುಗಳು ಎತ್ತುಗಳ ಜೊತೆಗೆ ಗಾರ್ಗದವ ನಮ್ಮ ಬಿಳಿ ಕತ್ತೆಗಳನ್ನ ಕರ್ಕೊಂಡ್ಬಂದಿರ್ತಾರೆ. ಯಾತ ಕರ್ಕೊಂಡ್ಬರ್ತಾರೆ ಅಂತ ಅವ್ರಿಗೂ ಪಾಪ ಗೊತ್ತಿಲ್ಲ. ಅವ್ರ ಮುತ್ತಾತಂದ್ರೆ ಕರ್ಕೊಂಡ್ಬಂದಿದ್ರು, ಪೂಜೆ ಮಾಡಿಸಿದ್ರು, ಎತ್ಕೊಂಡು ಹೋಗ್ತಿದ್ರು. ಇವರು ಸುಮ್ಮನೆ ಪಾಪ ಕರ್ಕೊಂಡ್ಬರ್ಬೇಕೇನೋ ಅನ್ಕೊಂಡು ತಂದಿರ್ತಾರೆ. ಅಲ್ಲೂ ಕತ್ತೆಗಳು ವಿಶೇಷವಾಗಿ ಪಕ್ಕದಲ್ಲಿದ್ದಾಗ ಆನೆ ಪೂಜೆ, ಗಜಪೂಜೆ ಆಯಿತು, ಹಸು ಪೂಜೆ, ಗೋಪೂಜೆ ಆಯಿತು, ಕತ್ತೆಗಳ ಪೂಜೆನೂ ಆಯಿತು. ಅಂದರೆ ಕುಬೇರ ಲಕ್ಷ್ಮಿ ಪೂಜೆನೂ ಆಯಿತು. ಇದೆಲ್ಲ ಯಾರಿಗೂ ಗೊತ್ತಾಗಲ್ಲ. ಸೂಕ್ಷ್ಮವಾಗಿ ಗಮನಿಸಿದಾಗ, ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡಾಗ, ಯಾತಕ್ಕೆ ಏನು ಅಂತ ನಾವು ತಿಳ್ಕೊಂಡಾಗ ಇದೆಲ್ಲ ನಡೆಯುತ್ತೆ. ಆದ್ರಿಂದ ಇಂಥ ಒಂದು ಗುರುಗಳನ್ನ ವಂದಿಸ್ತಾ, ನಮಸ್ಕರಿಸ್ತಾ ನಾವು ಇನ್ನೊಂದೆರಡು ವಿಚಾರಗಳನ್ನು ಮಾತಾಡಬೇಕು. ಕಾಯ್ತಾ ಇರಿ, ಅದೋ ಬಂದೆ. ಗುರುಜಿ, ಒಟ್ಟಿನಲ್ಲಿ ನೀವು ಹೇಳೋ ಅರ್ಥ ಏನಂದ್ರೆ, ಎಲ್ಲದರಲ್ಲೂ ಒಂದು ಒಳ ಅರ್ಥ ಇರುತ್ತೆ, ಅದರ ಮರ್ಮ ಏನು ಅಂತ ತಿಳ್ಕೊಳ್ಬೇಕು ಅಷ್ಟೇ.